ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಮೊದಲೇ ಹೇಳಿದ್ದೆ, ಯಾವಾಗ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿ ಆಗ್ತಾರೋ ಆ ಸುದ್ದಿಯನ್ನು ಇಡೀ ವಿಶ್ವದ ಎಲ್ಲ ಮಾಧ್ಯಮಗಳು ಭಾರೀ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಸಾರ ಮಾಡ್ತವೆ ಅಂತ. ಅದೇ ರೀತಿಯಾಗಿದೆ ಮಿತ್ರರೇ. ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಪತ್ರಿಕೆಗಳಲ್ಲಿ ಈ ಬಗ್ಗೆ ಬಹಳ ದೊಡ್ಡ ದೊಡ್ಡ ವರದಿಗಳು ಪ್ರಕಟಗೊಂಡಿದ್ದಾವೆ. ಅಮೆರಿಕದಲ್ಲಿ ಕೆಲ ಮಾಧ್ಯಮಗಳು ಇದೇ ಸಂದರ್ಭದಲ್ಲಿ ಟ್ರಂಪ್ ಅವರನ್ನು ಟೀಕೆ ಮಾಡಿದೆ. ಇವತ್ತು ನರೇಂದ್ರ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಅನ್ನು ಭೇಟಿ ಮಾಡಿಸಿದ್ದು ಟ್ರಂಪ್ ಅಂತ ಜರೆದಿದ್ದಾವೆ. ಟ್ರಂಪ್ ಅವರ ಟ್ಯಾರಿಫ್ ಕಾರಣದಿಂದಾಗಿಯೇ ಭಾರತ ಇವತ್ತು ಕಂಪ್ಲೀಟ್ ಆಗಿ ಚೈನಾ ಕಡೆಗೆ ವಾಲಿದೆ ಅಂತೇಳಿ ಆರ್ಟಿಕಲ್ಗಳಲ್ಲಿ ಬರೆಯಲಾಗಿದೆ. ನಾನು ಯಾಕೆ ಇದನ್ನು ನಿಮಗೆ ಆರಂಭದಲ್ಲೇ ವಿವರಣೆ ಕೊಟ್ಟೆ ಅಂತಂದ್ರೆ, ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರ ಭೇಟಿಯ ಬಗ್ಗೆ ಅಮೆರಿಕ ಆಪರಿಯಾಗಿ ಉರಿದುಕೊಂಡಿದೆ. ಹಾಗಾದ್ರೆ ಈ ಭೇಟಿಯ ವೇಳೆ ಏನಾಯ್ತು? ಕ್ಸಿ ಜಿನ್ಪಿಂಗ್ ಏನ್ ಹೇಳಿದ್ರು, ನರೇಂದ್ರ ಮೋದಿ ಏನ್ ಹೇಳಿದ್ರು, ಇಬ್ಬರ ನಡುವೆ ಏನಾದರೂ ಭಾರಿ ಮಹತ್ವದ ಒಪ್ಪಂದ ಆಯ್ತಾ? ಇದರಿಂದ ಅಮೆರಿಕ ಮತ್ತು ಭಾರತದ ಸಂಬಂಧಕ್ಕೆ ಹೊಡೆತ ಬೀಳುವಂತಹ ಒಪ್ಪಂದಗಳೇನಾದರೂ ಆದ್ವಾ? ಇನ್ನು ಕೆಲವರಿಗೆ ಈ ಚೈನಾ ಜೊತೆಗಿನ ಸ್ನೇಹದ ಬಗ್ಗೆ ಈಗಲೂ ಸಹ ಸಾಕಷ್ಟು ಡೌಟ್ ಇದೆ. ಇದೆಲ್ಲ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಪಾನ್ನಿಂದ ನೇರವಾಗಿ ಚೈನಾಗೆ ಬಂದಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೈನಾದಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತ ಸಿಕ್ತು. ಅದಾದ ಬಳಿಕ ಅವರು ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿ ಆಗ್ತಾರೆ. ಇಬ್ಬರು ನಾಯಕರ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೀತವೆ. ಚೈನಾದ ಮಾಧ್ಯಮಗಳು ವರದಿ ಮಾಡಿರುವಂತೆ ಈ ಮಾತುಕತೆ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಸಮಯ ನಡೆಯುತ್ತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಎರಡು ದೇಶದ ಪ್ರಮುಖರು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಸಮಯವನ್ನ ಮೊದಲೇ ನಿಗದಿ ಮಾಡಲಾಗಿರುತ್ತೆ. ಈಗ 11 ಗಂಟೆಗೆ ಮೀಟಿಂಗ್ ಆರಂಭ ಆಯಿತು ಅಂತಂದ್ರೆ 11 ಗಂಟೆ 20 ನಿಮಿಷಕ್ಕೆ ಅಂತ್ಯ ಆಗುತ್ತೆ ಅಂತಂದ್ರೆ ಅಷ್ಟೇ ಹೊತ್ತಿಗಾಗುತ್ತೆ. ಅದು 11 ಗಂಟೆ 25 ನಿಮಿಷವೂ ಆಗೋದಿಲ್ಲ, ಅಥವಾ 11 ಗಂಟೆ 30 ನಿಮಿಷವೂ ಆಗೋದಿಲ್ಲ. ಅಷ್ಟು ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಆ ಮೀಟಿಂಗ್ ಅನ್ನು ಎಂಡ್ ಮಾಡಲಾಗುತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಅದು ಸ್ವಲ್ಪ ಹೆಚ್ಚೇ ನಡೀತು. ಅಂದುಕೊಂಡಿದ್ದಕ್ಕಿಂತ ಒಂದು 25-30 ನಿಮಿಷಗಳ ಕಾಲ ಜಾಸ್ತಿ ಹೊತ್ತು ಸಭೆ ನಡೆದಿದೆ ಅಂತ ಚೈನಾದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಚೈನಾದ ಮಾಧ್ಯಮಗಳು ಈ ಒಂದು ಮೀಟಿಂಗ್ಗೆ ಭಾರೀ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಸುದ್ದಿಯನ್ನು ಪ್ರಸಾರ ಮಾಡಿದವೆ. ಅಮೆರಿಕದ ಮಾಧ್ಯಮಗಳು ವಿಪರೀತವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ, ಅದು ಬೇರೆ ವಿಚಾರ. ಆದರೆ ಚೈನಾದ ಮಾಧ್ಯಮಗಳು ಇದಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನು ಈ ಹಿಂದೆ ಕೊಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಆದಂತಹ ಮಾತುಕತೆಗೆ ವಿಪರೀತ ಪ್ರಾಮುಖ್ಯತೆಯನ್ನು ಕೊಟ್ಟು ವರದಿಯನ್ನು ಪ್ರಕಟ ಮಾಡಿದವೆ. ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮಾತನಾಡಿ, ಭಾರತ ಮತ್ತು ಚೈನಾ ಎರಡೂ ಕೂಡ ಪರಸ್ಪರ ನೆರೆಯ ದೇಶಗಳು, ಹೀಗಾಗಿ ನಾವಿಬ್ಬರು ಕಾಂಪಿಟೇಷನ್ಗೆ ಬೀಳಬಾರ್ದು, ಇಬ್ಬರ ಅಗತ್ಯತೆಗೆ ಅನುಗುಣವಾಗಿ ನಾವು ಮುಂದುವರಿಬೇಕು. ಎರಡೂ ದೇಶಗಳು ಹೆಚ್ಚಾಗಿ ಕಾಂಪಿಟೇಷನ್ ಮನಸ್ಥಿತಿಯನ್ನು ಬಿಟ್ಟು ಅಭಿವೃದ್ಧಿಶೀಲವಾಗಿ ಮುಂದುವರಿಬೇಕು ಅಂತ ಕ್ಸಿ ಜಿನ್ಪಿಂಗ್ ಕರೆ ಕೊಟ್ಟರು. ಎರಡನೇದಾಗಿ ಅವರು ಮೆನ್ಷನ್ ಮಾಡಿದಂತಹ ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ, ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಒಟ್ಟಾಗಿ ನೃತ್ಯ ಮಾಡಬೇಕು ಅಂತ. ಇಷ್ಟು ದಿನ ಮಿತ್ರರೇ ಇದನ್ನ ಚೈನಾದ ಮಾಧ್ಯಮಗಳು ಬಿಂಬಿಸ್ತಾ ಇದ್ವು. ಈಗ ಈ ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಡ್ಯಾನ್ಸ್ ಬಗ್ಗೆ ಚೈನಾದ ಅಧ್ಯಕ್ಷರೇ ಪ್ರಸ್ತಾಪ ಮಾಡಿದ್ದಾರೆ. ನಾವು ಪರಸ್ಪರ ಕಾಂಪಿಟೇಷನ್ ಮಾಡದೆ ನಮ್ಮಿಬ್ಬರಿಗೂ ಅಭಿವೃದ್ಧಿಗೆ ಏನು ಬೇಕೋ ಅದ್ರ ಬಗ್ಗೆ ಚಿಂತೆ ಮಾಡಿ ನಾವು ಮುಂದುವರಿಬೇಕು, ಆಗ ನಮಗಿಬ್ಬರಿಗೂ ಲಾಭ ಆಗುತ್ತೆ ಅಂತ ಕ್ಸಿ ಜಿನ್ಪಿಂಗ್ ಒಂದು ಹಂತದಲ್ಲಿ ಸ್ನೇಹಕ್ಕೆ ನಾವು ಎಲ್ಲಾ ರೀತಿಯಲ್ಲೂ ಸಿದ್ಧ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪರಸ್ಪರ ನಂಬಿಕೆ ಇರಬೇಕು, ಜೊತೆಗೆ ಗೌರವ ಕೂಡ ಇರಬೇಕು, ಹಾಗೆ ಎರಡೂ ದೇಶಗಳು ಸೂಕ್ಷ್ಮತೆಯನ್ನು ಅರಿತು ಕೆಲಸ ಮಾಡಬೇಕು. ಚೀನಾ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಲು ಭಾರತ ಸದಾ ಸಿದ್ಧವಾಗಿದೆ. ಸದ್ಯ ಇವತ್ತಿನ ಪರಿಸ್ಥಿತಿಗೆ ಗಡಿಯಲ್ಲಿ ಶಾಂತವಾಗಿರುವಂತಹದ್ದೇ ಕಾರಣವಾಗಿದೆ. ಎರಡೂ ದೇಶಗಳು ಸೇನೆಯನ್ನ ಹಿಂತೆಗೆದ ಬಳಿಕ ಎರಡೂ ದೇಶಗಳ ಪರಿಸ್ಥಿತಿಯೇ ಸುಧಾರಣೆಯಾಗಿದೆ ಅಂತ ನರೇಂದ್ರ ಮೋದಿ ಅವರು ಮೆನ್ಷನ್ ಮಾಡ್ತಾರೆ. ಅಂದ್ರೆ ಮೋದಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಗಡಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಚೈನಾಗೆ ಪದೇ ಪದೇ ಹೇಳಿದ್ದಾರೆ, ಭಾರತ ಮತ್ತು ಚೀನಾದ ನಡುವೆ ಏನಾದರೂ ಉದ್ವಿಗ್ನತೆ ಉಂಟಾಗತ್ತೆ ಅಂತಂದ್ರೆ ಅದು ಗಡಿಯಲ್ಲಿ ಮಾತ್ರ. ಗಡಿಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅಂತಂದ್ರೆ ಎರಡೂ ದೇಶದ ಸಂಬಂಧದಲ್ಲಿ ಯಾವುದೇ ತೊಡಕಾಗೋದಿಲ್ಲ. ಯಾವಾಗ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗುತ್ತೆ, ಗಡಿಯಲ್ಲಿ ಪರಸ್ಪರ ಕಾದಾಟದ ಸನ್ನಿವೇಶ ಉಂಟಾಗಿದ್ದೆ ಆದ್ರೆ ಎರಡೂ ದೇಶಗಳ ಸಂಬಂಧ ಹದಗೆಟ್ಟು ಹೋಗುತ್ತೆ. ಒಮ್ಮೆ ಗಡಿಯಲ್ಲಿ ಆ ರೀತಿಯ ಸನ್ನಿವೇಶ ನಿರ್ಮಾಣ ಆದ್ರೆ ಎರಡೂ ದೇಶದ ಸಂಬಂಧ ಒಂದು 5-6 ವರ್ಷ ಹಾಳಾಗಿ ಹೋಗ್ಬಿಡುತ್ತೆ. ಇದನ್ನ ನರೇಂದ್ರ ಮೋದಿ ಅವರು ಬಹಳ ಸೂಕ್ಷ್ಮವಾಗಿ ಚೀನಾಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಇವತ್ತು ಕ್ಸಿ ಜಿನ್ಪಿಂಗ್ ಸಮ್ಮುಖದಲ್ಲೇ ಮಾಡಿದ್ದಾರೆ. ಈ ದ್ವಿಪಕ್ಷೀಯ ಮಾತುಕತೆ ಆದ ಬಳಿಕ ಕೆಲವೊಂದಷ್ಟು ನಿರ್ಣಯಗಳಿಗೆ ಬರಲಾಯಿತು. ಅದೇನು ಕೇಳಿದ್ರೆ, ಬಾರ್ಡರ್ ಸ್ಟೆಬಿಲಿಟಿಗಾಗಿ ಹೊಸ ಮೆಕಾನಿಸಮ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಲಾಯಿತು. ಅಂದ್ರೆ ಒಂದು ಸ್ಪೆಷಲ್ ಟೀಮ್ ಅನ್ನು ರಚನೆ ಮಾಡಲಾಗುತ್ತೆ. ಗಡಿಗೆ ಸಂಬಂಧಪಟ್ಟಂತಹ ಏನೇ ವಿಚಾರಗಳಿದ್ರೂ ಕೂಡ ಆ ಟೀಮೇ ಇತ್ಯರ್ಥ ಮಾಡಿಕೊಳ್ಳುತ್ತೆ. ಎರಡೂ ದೇಶಗಳಿಂದಲೂ ಕೂಡ ಈ ಟೀಮ್ ರಚನೆ ಆಗುತ್ತೆ. ನನಗಿರುವ ಮಾಹಿತಿ ಏನು ಕೇಳಿದ್ರೆ, ಈ ಗಡಿಯಲ್ಲಿ ಏನಾದರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ ಸೇನೆಯ ನಡುವೆ ಮಾತುಕತೆ ಆಗದೆ ಈ ಟೀಮ್ ನಡುವೆ ಚರ್ಚೆ ಆಗುತ್ತೆ. ಇದರಿಂದ ಬೆನಿಫಿಟ್ ಏನು ಕೇಳಿದ್ರೆ, ನೇರವಾಗಿ ಕ್ಲಾಶ್ ಆಗೋದು ತಪ್ಪುತ್ತೆ. ಈಗ
ಗಡಿಯಲ್ಲಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಸೇನೆಯೇ ಹೋದ್ರೆ ಅಲ್ಲಾಗುವಂತಹ ಪರಿಸ್ಥಿತಿಯೇ ಬೇರೆ. ಸೇನೆಯವರಿಗೆ ಬಾಯಲ್ಲಿ ಮಾತನಾಡೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರ ಕೈಲಿರೋ ಗನ್ನಲ್ಲೇ ಒಂದು ಸ್ವಲ್ಪ ಮಾತನಾಡೋಣ ಅಂತ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಅಂತಹ ದೇಶ ಪ್ರೇಮ, ದೇಶದ ವಿಚಾರ ಬಂದ್ರೆ ಒಂದು ಸಣ್ಣ ರಾಜಿಗೂ ಕೂಡ ಅವರು ಸಿದ್ಧ ಇರೋದಿಲ್ಲ. ಈಗ ನಮ್ಮ ದೇಶದವರು ಅಷ್ಟು ಅಗ್ರೆಸಿವ್ ಆಗಿದ್ರೆ ಎದುರುಗಡೆಯಿಂದಲೂ ಕೂಡ ಅದೇ ರೀತಿಯ ಉತ್ತರ ಸಿಗುತ್ತಲ್ವಾ. ಹೀಗಾಗಿ ಈಗ ಎರಡೂ ದೇಶಗಳ ತೀರ್ಮಾನ ಮಾಡಿದವೆ, ಆ ರೀತಿಯ ಮಾತುಕತೆಗಳು ಬೇಡ, ಇದಕ್ಕೋಸ್ಕರವಾಗಿ ಒಂದು ಸ್ಪೆಷಲ್ ಟೀಮ್ ಅನ್ನ ನೇಮಕ ಮಾಡಿ ಗಡಿಗೆ ಸಂಬಂಧಪಟ್ಟಂತಹ ಯಾವುದೇ ಇಶ್ಯೂಗಳಿದ್ರೂ ಕೂಡ ಅಲ್ಲಿ ಚರ್ಚೆ ಆಗಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಮಿತ್ರರೇ, ಇದನ್ನ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ ಚೈನಾಗೆ ಒಂದು ಸ್ಟೇಟಸ್ ಕೋ ಬೇಕಷ್ಟೇ. ಈಗಿರುವ ಗಡಿ ಏನಿದೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನ ಚೀನಾ ಮಾಡಿದೆ. ಭಾರತದ ಉದ್ದೇಶ ಇರೋದೇ ಬೇರೆ, ಒಂದು ಅಂತಾರಾಷ್ಟ್ರೀಯ ಗಡಿಯನ್ನು ನಿರ್ಮಾಣ ಮಾಡಿಕೊಳ್ಳೋಣ, ಈ ಗೊಂದಲಗಳೇ ಬೇಡ, ಭಾರತ ಚೀನಾ ನಡುವೆ ಯಾವುದು ಗಡಿ ಅಂತಲೇ ಗೊತ್ತಿಲ್ಲದೆ ಇರುವಂತಹ ಸ್ಥಿತಿ ಬೇಡ, ಸಂಪೂರ್ಣ ಗಡಿ ಇಶ್ಯೂ ಅನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಭಾರತ ಬಯಸ್ತಾ ಇದೆ. ಆದ್ರೆ ಚೀನಾಗ ಅದಕ್ಕೆ ಮನಸ್ಸಿಲ್ಲ. ಅವ್ರೇನ್ ಮಾಡ್ತಾರೆ, ಈಗೇನು ಸ್ಥಿತಿ ಇದೆಯೋ ಅದೇ ಮುಂದುವರಿಲಿ. ಫೈನಲ್ ಸೆಟಲ್ಮೆಂಟ್ಗೆ ಹೋಗಿದ್ದೆ ಆದ್ರೆ ಅಕ್ಸೈ ಚೀನಾ ವಿಚಾರ ಬರುತ್ತೆ, ಅರುಣಾಚಲ ಪ್ರದೇಶದ ವಿಚಾರ ಬರುತ್ತೆ. ಅದನ್ನೆಲ್ಲ ಮಾತನಾಡೋದಕ್ಕೆ ಚೀನಾ ಈಗಲೂ ಕೂಡ ರೆಡಿ ಇಲ್ಲ. ಹೀಗಾಗಿ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರ ಮಾತುಕತೆ ವೇಳೆ ಇಷ್ಟು ಮಾತ್ರ ನಿರ್ಧಾರ ಮಾಡಲಾಯಿತು. ಗಡಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ನಿರ್ಧಾರವನ್ನ ಎರಡೂ ದೇಶಗಳು ತೆಗೆದುಕೊಂಡಿಲ್ಲ. ಇನ್ನು ಮಿತ್ರರೇ, ಸಹಜವಾಗಿ ಕ್ಸಿ ಜಿನ್ಪಿಂಗ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಈ ಮಾತುಕತೆ ಆಗಿದ್ದಿದೆಯಲ್ಲ, ಅಮೆರಿಕದ ಮೇಲೆ ಒಂದು ಒತ್ತಡವನ್ನಂತೂ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಟ್ರಂಪ್ ಸರ್ಕಾರಕ್ಕೆ ನಾವೇನೋ ತಪ್ಪು ಮಾಡಿದೀವಿ ಅನ್ನುವಂಥ ಭಾವನೆಯಂತೂ ಬಂದಿರುತ್ತೆ. ಯಾಕೆಂತಂದ್ರೆ ಅಮೆರಿಕದ ಮಾಧ್ಯಮಗಳೇ ಎರಡು ರೀತಿಯಾಗಿ ವರದಿಯನ್ನು ಪ್ರಕಟಿಸ್ತಾ ಇದ್ದಾವೆ. ಒಂದು ವರದಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತಂದ್ರೆ, ಚೈನಾ ಮತ್ತು ಭಾರತ ಹತ್ತಿರ ಆದವು, ಇನ್ನೊಂದು ಕಡೆಯಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧ ಟ್ರಂಪ್ ಅವರ ಟ್ಯಾರಿಫ್ ಪಾಲಿಸಿಯ ಕಾರಣದಿಂದಾಗಿ ಮತ್ತಷ್ಟು ಗಟ್ಟಿಗೊಳ್ತು, ಭಾರತದ ಬಗ್ಗೆ ರಷ್ಯಾಗೆ ವಿಪರೀತವಾದಂತಹ ನಂಬಿಕೆ ಬಂತು. ಈ ರೀತಿಯಾಗಿ ಅಮೆರಿಕದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ರೀತಿಯಲ್ಲೂ ಕೂಡ ಅಮೆರಿಕದ ಮಾಧ್ಯಮಗಳು ಭಾರತಕ್ಕೆ ಬೆದರಿಸುವಂತಹ ತಂತ್ರ ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಇವತ್ತು ಭಾರತ ಏನ್ ನಿರ್ಧಾರ ಕೈಗೊಳ್ತಾ ಇದೆಯಲ್ಲ, ಇದು ತಪ್ಪು ನಿರ್ಧಾರ. ಯಾವತ್ತಿದ್ರೂ ಕೂಡ ಅಮೆರಿಕಾಗೆ ರಿಲಯಬಲ್ ಪಾರ್ಟ್ನರ್ ಅಂತಂದ್ರೆ ಅದು ಅಮೆರಿಕ ಮಾತ್ರ, ಚೀನಾ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಅಮೆರಿಕದ ಮಾತಿಗೆ ಬೆಲೆ ಕೊಡದೆ ಚೀನಾ ಹತ್ತಿರಕ್ಕೆ ಹೋಗ್ತಾ ಇರುವಂತಹದ್ದು ಬಹಳ ದೊಡ್ಡ ಬ್ಲಂಡರ್ ಆಗುತ್ತೆ ಅಂತ ಅಮೆರಿಕದ ಕೆಲ ಮಾಧ್ಯಮಗಳು ಭಾರತಕ್ಕೊಂದು ರೀತಿಯಲ್ಲಿ ಪರೋಕ್ಷವಾಗಿ ಧಮಕಿ ಹಾಕ್ತಾ ಇದ್ದಾವೆ. ಮಿತ್ರರೇ, ಈ ಅಮೆರಿಕದ ನೀತಿ ಪಾಠವನ್ನ ಕೇಳುವಂತಹ ಸ್ಥಿತಿಯಲ್ಲಿ ಭಾರತ ಖಂಡಿತವಾಗ್ಲೂ ಇಲ್ಲ. ಯಾಕೆ ಗೊತ್ತಾ, ಇತ್ತೀಚೆಗೆ ಒಂದು ವರದಿ ಬಂತು, ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೇನು ಕೇಳಿದ್ರೆ, ಇವತ್ತು ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡಿ ರಷ್ಯಾಗೆ ಹಣದ ಪೂರೈಕೆ ಮಾಡ್ತಾ ಇದೆ, ಅದು ಯುದ್ಧಕ್ಕೆ ಬಳಕೆ ಆಗ್ತಾ ಇದೆ ಅಂತ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಹಾಕಿದೆಯಲ್ಲ. ವಿಪರ್ಯಾಸ ಏನು ಗೊತ್ತಾ, ಭಾರತ ಇವತ್ತು ಉಕ್ರೇನ್ಗೆ ಅತಿ ಹೆಚ್ಚು ಡೀಸೆಲ್ ಪೂರೈಕೆದಾರ ದೇಶ. ಉಕ್ರೇನ್ ಕೂಡ ಭಾರತದಿಂದ ರಿಫೈನ್ಡ್ ಆದಂತಹ ಡೀಸೆಲ್ ಅನ್ನು ಖರೀದಿ ಮಾಡ್ತಾ ಇದೆ. ಇದೇ ವರ್ಷದ ಜನವರಿಯಿಂದ ಜುಲೈವರೆಗೆ ಉಕ್ರೇನ್ಗೆ ಬೇಕಾದಂತಹ ಒಟ್ಟು ಡೀಸೆಲ್ನಲ್ಲಿ 10.2% ಡೀಸೆಲ್ ಅನ್ನು ಪೂರೈಕೆ ಮಾಡಿದ್ದು ಭಾರತ. ಭಾರತಕ್ಕೆ ರಷ್ಯಾದಿಂದಲೂ ಕಚ್ಚಾ ತೈಲ ಬರುತ್ತಲ್ವಾ. ಭಾರತ ಸರಿಸುಮಾರು 40% ಕಚ್ಚಾ ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಅದನ್ನೇ ರಿಫೈನ್ ಮಾಡಿಬಿಟ್ಟು ಭಾರತ ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತಾ ಇದೆ. ಈಗ ಉಕ್ರೇನ್ಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾರತ ಸಪ್ಲೈ ಮಾಡಿದೆ ಅಂತಂದ್ರೆ ಅದರಲ್ಲಿ ರಷ್ಯಾದ ಡೀಸೆಲ್ ಕೂಡ ಇರುತ್ತೆ. ಉಕ್ರೇನ್ ಇವತ್ತಿನವರೆಗೂ ಕೂಡ ಆ ಬಗ್ಗೆ ಯಾವುದೇ ರೀತಿಯಲ್ಲೂ ಚಕಾರ ಎತ್ತಿಲ್ಲ. ನೀವು ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಂಡು ನಮಗೆ ಪೂರೈಕೆ ಮಾಡ್ತಾ ಇದ್ರಿ, ನಾವು ಅದನ್ನ ಖರೀದಿ ಮಾಡೋದಿಲ್ಲ ಅಂತ ಉಕ್ರೇನ್ ಹೇಳಿಲ್ಲ. ಅಮೆರಿಕಾಗೆ ಸಮಸ್ಯೆ ಆಗಿರೋದು. ಇಂತಹ ಡಬಲ್ ಸ್ಟ್ಯಾಂಡರ್ಡ್ ದೇಶ ಅಮೆರಿಕ. ಈಗಿನ ಪರಿಸ್ಥಿತಿಯನ್ನೇ ನೀವು ನೋಡಿ, ಜೆಲೆನ್ಸ್ಕಿ ಪದೇ ಪದೇ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡ್ತಾರೆ. ಈಗಾಗಲೇ ಟ್ರಂಪ್ ಅವರನ್ನ ಭೇಟಿಯಾದ ಬಳಿಕ ಜೆಲೆನ್ಸ್ಕಿ 2ನೇ ಬಾರಿಗೆ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡಿದ್ದಾರೆ. ಪುತಿನ್ ಮತ್ತು ಜೆಲೆನ್ಸ್ಕಿಯ ನಡುವೆ ನೇರವಾದಂತಹ ಮಾತುಕತೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೂ ಮುಂಚೆ ಜೆಲೆನ್ಸ್ಕಿ ಭಾರತವನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಭಾರತದ ಮೂಲಕವೇ ಪುತಿನ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಜೆಲೆನ್ಸ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮೆರಿಕದ ಟ್ರಂಪ್ ಮುಂದೆ ಜೆಲೆನ್ಸ್ಕಿ ಇದನ್ನೆಲ್ಲ ಚರ್ಚೆ ಮಾಡ್ತಾ ಇಲ್ಲ, ಚರ್ಚೆ ಮಾಡೋದಕ್ಕೆ ಆಗೋದೂ ಇಲ್ಲ. ಟ್ರಂಪ್ಗೆ ಏನ್ ಬೇಕು, ಸೀಸ್ ಫೈರ್ ಬೇಕಷ್ಟೇ. ಅದು ಯಾವ ರೂಪದ ಸೀಸ್ ಫೈರ್ ಬೇಕಾರ ಆಗಿರ್ಲಿ, ಇಡೀ ಉಕ್ರೇನ್ ಅನ್ನ ರಷ್ಯಾಗೆ ಬರೆದು ಕೊಟ್ಬಿಟ್ಟು ಸೀಸ್ ಫೈರ್ ಆಗುತ್ತೆ ಅಂತಂದ್ರೆ ಟ್ರಂಪ್ ಓಕೆ ಅಂತ ಹೇಳ್ತಾರೆ. ಟ್ರಂಪ್ಗೆ ಸೀಸ್ ಫೈರ್ ಬೇಕು, ಅದರಿಂದ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕಷ್ಟೇ. ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟು ಇನ್ನೊಂದು ಅನೇಕರ ಪ್ರಶ್ನೆ ಇದೆ. ಈಗೇನೋ ಭಾರತಕ್ಕೆ ಸಂಕಷ್ಟ ಬಂದಿದೆ, ಟ್ರಂಪ್ ವಿಪರೀತವಾಗಿ ಟ್ಯಾರಿಫ್ ಹಾಕ್ತಾ ಇದ್ದಾರೆ, ಇದರಿಂದ ಬಚಾವಾಗಬೇಕು ಅಂತ ಮತ್ತೆ ನಾವು ಯಾಕೆ ಚೀನಾದ ಕೈ ಹಿಡಿತಾ ಇದ್ದೀವಿ, ಚೀನಾ ಜೊತೆಗೆ ಯಾಕೆ ಹೋಗಬೇಕು, ಅವರು ನಂಬಿಕಸ್ತರ. ಈ ಹಿಂದೆ 1962ರಲ್ಲಿ ಯುದ್ಧ ಮಾಡಿದ್ರು, ಅಕ್ಸೈ ಚೀನಾ ಅವರ ಬಳಿಯಲ್ಲಿದೆ. ಗಲ್ವಾನ್ ಘರ್ಷಣೆ ಆಯಿತು, ಡೋಕ್ಲಾಂ ಘರ್ಷಣೆ ಆಯಿತು, ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಅರುಣಾಚಲ ಪ್ರದೇಶ ನಮ್ಮದು ಅಂತ ಪದೇ ಪದೇ ಖ್ಯಾತೆ ತೆಗಿತಾರೆ. ದಲೈಲಾಮಾ ವಿಚಾರ ಬಂದ್ರೆ ಭಾರತಕ್ಕೆ ಧಮಕಿ ಹಾಕ್ತಾರೆ. ಅಂತಹ ಚೀನಾ ಜೊತೆಗೆ ಹೋಗೋದು ಎಷ್ಟು ಸರಿ ಎನ್ನುವಂಥದ್ದು ಅನೇಕರ ಪ್ರಶ್ನೆ. ಮಿತ್ರರೇ, ಆ ರೀತಿಯ ಪ್ರಶ್ನೆ ತೀರಾ ವ್ಯಾಲಿಡ್ ಕೂಡ ಹೌದು. ಭಾರತೀಯರಾಗಿರಬಹುದು, ಭಾರತದ ಸರ್ಕಾರ ಆಗಿರಬಹುದು, ಈ ಬಗ್ಗೆ ಬಹಳಷ್ಟು ಯೋಚನೆಯನ್ನೂ ಕೂಡ ಮಾಡಬೇಕು. ಭಾರತ ಬಹಳಷ್ಟು ಯೋಚಿಸಿಯೇ ಹೆಜ್ಜೆ ಇಟ್ಟಿದೆ ಕೂಡ. ಚೀನಾ ಜೊತೆಗೆ ನಾವೇನು ಸುಮ್ನೆ ಹೋಗಿ ಕೈ ಜೋಡಿಸ್ತಾ ಇಲ್ಲ. ಚೀನಾ ಯಾವತ್ತಿದ್ರೂ ನಮಗೆ ನೆರೆಯ ದೇಶವೇ, ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವು ಚೀನಾ ಜೊತೆಗೆ ಒಂದು ಬ್ಯಾಲೆನ್ಸ್ ಅನ್ನ ಮಾಡಲೇಬೇಕು. ವಿಪರೀತ ದ್ವೇಷ ಮಾಡ್ತಾ ಅವ್ರ ಜೊತೆಗೆ ಕಾಂಪಿಟೇಷನ್ಗೆ ಬಿದ್ದುಬಿಟ್ಟು ಆ ಇಡೀ ಗಡಿಯನ್ನ ಉದ್ವಿಗ್ನವಾಗಿ ಇಟ್ಕೊಳ್ಳೋದಕ್ಕಿಂತಲೂ ಕೂಡ ಒಂದು ಹಂತದಲ್ಲಿ
ಶಾಂತಿಯುತವಾಗಿ ಅದನ್ನು ಸೆಟಲ್ ಮಾಡ್ಕೊಂಡಿರುವಂತಹದ್ದು ಅಥವಾ ಸ್ಟೇಟಸ್ಕೋವನ್ನು ಮೇಂಟೈನ್ ಮಾಡ್ಕೊಂಡಿರುವಂತಹದ್ದು ಭಾರತಕ್ಕೆ ಬಹಳ ಲಾಭವನ್ನು ತರುತ್ತೆ. ಅದು ಅಲ್ಲದೆ ಭಾರತ ಇವತ್ತು ಚೀನಾಗೆ ಹತ್ತಿರ ಆಗ್ತಾ ಇದೆ ಅಂತ ನೀವು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದು ಒಂದು ಹಂತದಲ್ಲಿ ಶೋ ಆಫ್ ಅಷ್ಟೇ. ಭಾರತ ಚೀನಾ ಇದುವರೆಗೆ ಯಾವುದೇ ದೊಡ್ಡ ಒಪ್ಪಂದಕ್ಕೆ ಬಂದಿಲ್ಲ. ಅಂದ್ರೆ ಚೀನಾದ ಯಾವುದೋ ದೊಡ್ಡ ಯೋಜನೆಗೆ ಭಾರತದಲ್ಲಿ ಅವಕಾಶ ಕೊಡ್ತೀವಿ ಅಂತಾಗ್ಲಿ ಅಥವಾ ಚೀನಾದ ಯಾವುದೋ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಭಾರತದಲ್ಲಿ ಅವಕಾಶ ಕೊಡ್ತೀವಿ ಅಂತಾಗ್ಲಿ ಯಾವುದಕ್ಕೂ ಭಾರತ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ. ಚೀನಾದ ಕಂಪನಿಗಳಿಗೆ ಮುಕ್ತವಾದ ಅವಕಾಶ ಇದೆ, ನಮ್ಮಲ್ಲಿ ಬಂದು ಇನ್ವೆಸ್ಟ್ ಮಾಡಿ, ಮೇಕ್ ಇನ್ ಇಂಡಿಯಾ ಹೀಗಂತ ನರೇಂದ್ರ ಮೋದಿ ಚೀನಾದಲ್ಲಿ ಏನಾದರೂ ಹೇಳಿದಾರಾ? ಖಂಡಿತವಾಗ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ಜಪಾನ್ನಲ್ಲಿ ಹೇಳಿದ್ದಾರೆ, ಆ ಮಾತನ್ನ ಚೀನಾದಲ್ಲಿ ಹೇಳಿಲ್ಲ. ಅಂದ್ರೆ ಭಾರತದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನ ಭಾರತ ಸರ್ಕಾರ ಕೈಗೊಳ್ತಾ ಇಲ್ಲ. ಎರಡೂ ದೇಶದ ಸಂಬಂಧವನ್ನ ಒಂದು ಸ್ಟೇಬಲ್ ಆಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ ಅಷ್ಟೇ. ಆದರೆ ನೀವು ಅಮೆರಿಕ ಮತ್ತು ಭಾರತದ ಸಂಬಂಧವನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗೇನೋ ಟ್ರಂಪ್ ವೈಯಕ್ತಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಅಥವಾ ಈಗೋ ಹರ್ಟ್ ಆದ ಕಾರಣದಿಂದಾಗಿ ಒಂದಷ್ಟು ಕಿತಾಪತಿ ಮಾಡ್ತಾ ಇರಬಹುದು. ಇದು ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಬಹಳ ಆಳವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಯಾಕೆ ಗೊತ್ತಾ? ಭಾರತ ಮತ್ತು ಅಮೆರಿಕದ ನಡುವೆ ಈಗಲೂ ಸಹ ಲೆಮುವಾ, ಬೆಕಾ, ಕೋಮ್ಕಾಸಾ ಇಂತಹ ದೊಡ್ಡ ದೊಡ್ಡ ಒಪ್ಪಂದಗಳಿದ್ದಾವೆ. ಹೀಗಾಗಿ ಅಮೆರಿಕ ಮತ್ತು ಭಾರತದ ಸಂಬಂಧವನ್ನು ರಾತ್ರಿ ಬೆಳಗಾಗುವಷ್ಟರಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಈ ವಿಚಾರವನ್ನು ಇನ್ನೊಂದು ರೀತಿಯಲ್ಲೂ ಯೋಚನೆ ಮಾಡಬೇಕು. ಈಗ ಅಮೆರಿಕ ಮತ್ತು ಚೀನಾ ನಂಬಿಕೆಯ ವಿಚಾರದಲ್ಲಿ ಎರಡನ್ನೂ ಒಂದು ತಕಡಿಗೆ ಹಾಕಿದ್ರೆ ಸಮಾನವಾಗಿ ತೂಗ್ತವೆ. ಧೋಕಾ ಮಾಡೋದ್ರಲ್ಲಿ ಯಾರೂ ಏನು ಕಡಿಮೆ ಇಲ್ಲ. ಅಮೆರಿಕ ಸಹ 1971 ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಧಮಕಿ ಹಾಕಿತ್ತು, ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿತ್ತು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ತೊಟ್ಟಿಲನ್ನ ಅಮೆರಿಕ ತೂಗದೆ ಹೊರತು ಭಾರತಕ್ಕೆ ಅವ್ರೇನು ಹೆಲ್ಪ್ ಮಾಡಿದ್ದಾರೆ? ಆ ಯುದ್ಧ ವಿರಾಮದಲ್ಲಿ ಏನೋ ಮನಸ್ತಾಪ ಆಯಿತು ಅಂತ ಹೇಳ್ಬಿಟ್ಟು ಈಗ ಭಾರತದ ಮೇಲೆ ವಿಪರೀತವಾಗಿ ಟ್ಯಾರಿಫ್ ಹೇರ್ತಾ ಇಲ್ವಾ? ಹೀಗಾಗಿ ಅಮೆರಿಕವನ್ನ ಚೀನಾಗಿಂತ ಹೆಚ್ಚು ನಂಬಿಕಸ್ತ ಅಂತ ಭಾರತ ಹೇಳ್ಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಇನ್ನು ಚೀನಾ ಭಾರತಕ್ಕೆ ಧೋಕಾ ಮಾಡಿದೆ, ಭಾರತಕ್ಕೆ ಅನ್ಯಾಯ ಮಾಡಿಬಿಟ್ಟಿದೆ, 1962 ಯುದ್ಧ ಮಾಡಿದೆ, ಹೀಗೆಲ್ಲ ನಾವು ಹೇಳ್ತೀವಲ್ಲ, ಅದರಲ್ಲಿ ನಮ್ಮ ತಪ್ಪೇನಿತ್ತು ಅಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದೀವಾ? 1962 ಚೀನಾ ಯುದ್ಧ ಮಾಡ್ತಲ್ಲ, ಆಗ ಪ್ರಮುಖವಾದಂತಹ ಕಾರಣ ಏನಾಗಿತ್ತು? ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ. ಟಿಬೆಟ್ ಅನ್ನ ಚೀನಾ ಕಬ್ಜಾ ಮಾಡ್ತಿದ್ದಂತೆ ಅದನ್ನ ಭಾರತ ಸರ್ಕಾರ ಒಪ್ಕೊಳ್ತು. ಟಿಬೆಟ್ ಚೀನಾದ ಭಾಗ ಅಲ್ಲ ಅಂತ ಭಾರತ ದೊಡ್ಡ ಮಟ್ಟದ ತಕರಾರನ್ನೇನು ತೆಗೆದಿಲ್ಲ. ಆದರೆ ಅಲ್ಲಿ ಬ್ಲಂಡರ್ ಮಾಡಿದ್ದೇನು ಗೊತ್ತಾ? ಟಿಬೆಟ್ನ ಸರ್ಕಾರ ಆಗಿದ್ದಂತಹ ದಲೈಲಾಮಾಗೆ ಭಾರತದಲ್ಲಿ ಆಶ್ರಯ ಕೊಟ್ಟಿದ್ದು ಭಾರತದ ನೆಲದಲ್ಲಿ ದಲೈಲಾಮಾಗೆ ಒಂದು ಗಡಿಪಾರು ಸರ್ಕಾರವನ್ನು ನಡೆಸೋದಕ್ಕೆ ಕೂಡ ಅವಕಾಶ ಕೊಡ್ತು. ಇದು ಒಂಥರ ದ್ವಿಮುಖ ನೀತಿ ಅಂತ ಅನ್ಸಲ್ವಾ? ದಲೈಲಾಮಾಗೆ ಆಶ್ರಯ ಕೊಟ್ಟಿದ್ದನ್ನು ಒಪ್ಕೊಳ್ಳೋಣ, ಅದು ನ್ಯಾಯೋಚಿತವಾದಂತಹ ನಿರ್ಧಾರ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೆ. ಆದ್ರೆ ನಾವು ಟಿಬೆಟ್ ಅನ್ನ ಚೀನಾದ ಭೂಭಾಗ ಅಂತ ಮೊದಲು ಒಪ್ಕೊಂಡಿರಬಾರ್ದಾಗಿತ್ತು. ಇದರ ಜೊತೆಗೆ ಮಿತ್ರರೇ, ಭಾರತ ಸೈನಿಕವಾಗಿ ಸಾಕಷ್ಟು ವೀಕ್ ಆಗಿತ್ತು. ನಾವು ಸೇನೆಯನ್ನ ಬಲಪಡಿಸ್ತಲೇ ಇರಲಿಲ್ಲ. ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳ್ಬಿಟ್ಟು ಸೇನೆಯ ಕಡೆಗೆ ಗಮನವನ್ನೇ ಬಿಟ್ಟುಬಿಟ್ಟಿದ್ವಿ. ಮಿತ್ರರೇ, ಇತಿಹಾಸದಲ್ಲಿ ಸಾಕಷ್ಟು ಬ್ಲೆಂಡರ್ಗಳು ನಡೆದು ಹೋಗಿದ್ದಾವೆ. ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ದೇಶ ಆಗೋದಕ್ಕೂ ಮುಂಚೆ ಪಿಒಕೆಯನ್ನು ನಾವು ವಶಕ್ಕೆ ಪಡೆದಿದ್ದೇ ಆದ್ರೆ ಚೈನಾ ಪಾಕಿಸ್ತಾನಕ್ಕೆ ಹತ್ತಿರನೇ ಆಗ್ತಾ ಇರಲಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳಬಹುದು. ಹೀಗಾಗಿ ಚೈನಾಗಿಂತ ಅಮೆರಿಕ ಉತ್ತಮ, ಅಮೆರಿಕಾಗಿಂತ ಚೀನಾ ಉತ್ತಮ ಅನ್ನುವಂತಹ ವಾದವೇ ತಪ್ಪು. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಅಮೆರಿಕಾಗೆ ತಲೆ ಬಗ್ಗಿಸೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದೆ. ಹೀಗಾಗಿ ನಾವು ಚೈನಾವನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದು ಸಹಜವಾಗಿ ಅಮೆರಿಕಾಗೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಚೈನಾ ಜೊತೆಗೆ ವಿಪರೀತವಾದಂತಹ ಸ್ನೇಹ ಇಲ್ಲದೆ ಇದ್ರೂ ಕೂಡ ಒಂದು ಸ್ಟೇಬಲ್ ಆದಂತಹ ಸಂಬಂಧ ಇಟ್ಟುಕೊಳ್ಳೋದು ಭಾರತದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ನಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ